ಇನ್ನು ವಿಜಯನಗರ ಜಿಲ್ಲೆಯಲ್ಲೂ ಕೂಡ SIR ಪ್ರಕ್ರಿಯೆ ನಿಯಮ ಉಲ್ಲಂಘನೆ ಆಗಿದೆಯಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಈಗ ಶುರುವಾಗಿದ್ದಾವೆ. ವಿಜಯನಗರ ಜಿಲ್ಲೆಯಲ್ಲೂ ಕೂಡ SIR ಪ್ರಕ್ರಿಯೆ ನಿಯಮ ಉಲ್ಲಂಘನೆ ಆಗಿದೆ ಅನ್ನುವಂಥ ಒಂದು ಆರೋಪಗಳು ಕೇಳಬರ್ತಾ ಇದೆ. ಒಂದು ಕಡೆ ಎಲ್ಲ BLOಗಳು ಒಂದೇ ಕಡೆ ಕೂತ್ಕೊಂಡು SIR ಫಾರ್ಮ್ಗಳನ್ನು ತುಂಬ್ತಾ ಇರತಕ್ಕಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಹೊಸಪೇಟೆಯ MJ ನಗರದ ಸಮುದಾಯ ಭವನದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಕೆಲಸ ಮಾಡಬೇಕಾದ BLOಗಳಿಗೆ SIR ಕುರಿತು ಯಾವುದೇ ರೀತಿಯ ಒಂದು ಟ್ರೈನಿಂಗ್ ಇಲ್ಲ, ತರಬೇತಿ ಇಲ್ಲ. SIR ಪ್ರಕ್ರಿಯೆಯಿಂದ ಅರ್ಹ ಮತದಾರರು ಹೊರಗುಳಿತಾ ಇದ್ದಾರೆ. ಸಮಸ್ಯೆ ಉಂಟಾದರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಈಗ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ವಿಜಯನಗರದಲ್ಲೂ ಕೂಡ ಈ ಒಂದು ವಿಚಾರವಾಗಿ ಒಂದೇ ಕಡೆ ಕೂತ್ಕೊಂಡು SIR ಪ್ರಕ್ರಿಯೆ ಮಾಡ್ತಿರ್ತಕ್ಕಂಥದ್ದು, ಪರಿಷ್ಕರಣೆ ಮಾಡ್ತಿರ್ತಕ್ಕಂಥದ್ದು, ಫಾರ್ಮ್ಗಳನ್ನು ಫಿಲ್ ಮಾಡ್ತಿರ್ತಕ್ಕಂಥದ್ದು, ವಿತ್ ಎಲ್ಲ ಕಡೆ ವಿಡಿಯೋ ಸಮೇತ ವೈರಲ್ ಆಗ್ತಾ ಇದೆ. ಸಾಕ್ಷಿಗಳು ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ. SIR ಪ್ರಕ್ರಿಯೆ ಸುತ್ತ ರಾಜ್ಯದಲ್ಲಿ ವಿವಾದ ಮುಂದುವರೆದಿದ್ದು, ಇದೀಗ ವಿಜಯನಗರ ಜಿಲ್ಲೆಯಲ್ಲೂ ಕೂಡ ನಿಯಮ ಉಲ್ಲಂಘನೆಯ ಆರೋಪ ಕೇಳಬಂದಿದೆ. ಚುನಾವಣೆ ಆಯೋಗ ಮತ್ತು ರಾಜ್ಯ ಸರ್ಕಾರ SIR ಮೂಲಕ ಅರ್ಹ ಮತದಾರನ ಗುರುತಿಸಕ್ಕಂಥ ಪ್ರಯತ್ನವನ್ನು ಮಾಡ್ತದೆ. ಆದರೆ ಎಲ್ಲಲ್ಲಿ ಕೂತ್ಕೊಂಡು BLOಗಳು ಮನೆಗೆ ಹೋಗದೆ ಕಾಲಹರಣ ಮಾಡೋದ್ರ ಜೊತೆಗೆ ಅವರಿಗೆ ಒಂದು ಕಡೆ ಸೇರಿಸ್ಕೊಂಡು ಅವರಿಗೆ BLO ಫಾರ್ಮನ್ನು ಕೊಟ್ಟು ಇದರಲ್ಲಿ ನೀವೇ ಫಿಲಪ್ ಮಾಡಿ ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಗುಂಪಾಗಿ ಸೇರಿಸಿ ಈ ಒಂದು ಲೆಟರ್ನ ಕೊಡೋದ್ರ ಮೂಲಕ ಅವರಿಗೆ ನೀವೇ ತುಂಬ್ಕೊಂಡು ಬರ್ರಿ, ಫಾರ್ಮನ್ನು ಫಿಲಪ್ ಮಾಡ್ಕೊಂಡು ಬನ್ನಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಓದಿದಂಥ ಜನ ಅದನ್ನು ಸರಿಯಾಗಿ ಫಿಲಪ್ ಮಾಡ್ತಾರೆ. ಆದರೆ ಓದದೇ ಇರತಕ್ಕಂಥ ಜನರಿಗೆ ಭಾಳಷ್ಟು ತೊಂದರೆ ಆಗುತ್ತೆ. ಅದರಲ್ಲೂ ಕೂಡ ಬಡವರು, ದೀನ ದಲಿತರು ಮತ್ತು ನಿರ್ಗತಿಕ ಜನರಿಗೆ ಭಾಳಷ್ಟು ಪ್ರಮಾಣದಲ್ಲಿ ಇದರಿಂದ ಅನ್ಯಾಯ ಆಗುತ್ತೆ ಅಂತಕ್ಕಂಥ ಆಕ್ರೋಶ ಕೂಡ ಈಗ ವಿಜಯನಗರ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರು ಮಾತಾಡಿಸ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ BLO ಜಾರಿ ಆಗ್ತಾ ಇದೆ, SIR ಜಾರಿ ಆಗ್ತಾಯಿದೆ, ಆದರೆ ಸ್ಥಳೀಯ ಜನರಿಗೆ ಭಾಳಷ್ಟು ತೊಂದರೆ ಆಗ್ತಿದೆ ಅಂತಕ್ಕಂಥ ಆರೋಪ ಇದೆ. ಏನು ಹೇಳ್ತೀರಿ ಸರ್ ಈ SIR ಜಾರಿ ಬಗ್ಗೆ? 100% ಸರ್. ಈಗ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ ಇದನ್ನು ಅತ್ಯಂತ ಪ್ರತಿಷ್ಠೆಯಾಗಿ ಮತ್ತು ಸವಾಲಾಗಿ ಸ್ವೀಕರಿಸಿ ಹಂತದ ತರಬೇತಿಗಳನ್ನು BLOಗಳಿಗೆ ನೀಡಿ ಯಾವ ರೀತಿಯಲ್ಲಿ SIR ಪ್ರಕ್ರಿಯೆಯನ್ನು ಮತದಾರ ಪರಿಷ್ಕರಣೆಯನ್ನು ಮಾಡಬೇಕು ಅಂತಕ್ಕಂಥ ತರಬೇತಿಯನ್ನು ನೀಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಕಡ್ಡಾಯವಾಗಿ ಮತದಾರನ ಮನೆಗೆ ಹೋಗಿ SIR ಫಾರ್ಮ್ನ ಕೊಟ್ಟು ಅವ್ರ ಗೊಂದಗಳನ್ನು ಬಗೆಹರಿಸಿ ಅಲ್ಲೇ ತುಂಬಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಸರ್ಕಾರದ ನಿಯಮ. ಆದರೆ ಆಗ್ತಕ್ಕಂಥದ್ದು ಏನಾಗಿದೆ, ಅಲ್ಲಿ ಗುಡಿ ವಠಾರಗಳಲ್ಲಿ, ಗುಡಿ ಬಯಲಿನಲ್ಲಿ, ಸಮುದಾಯ ಭವನಗಳು ಅವ್ರಿಗೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಜನರನ್ನು ಗುಡ್ಡೆ ಹಾಕ್ಕೊಂಡು ಅಲ್ಲಿ ಅರ್ಜಿಗಳನ್ನು ವಿತರಿಸಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥ ವಿಚಾರವನ್ನು ವಿಜಯನಗರ ಜಿಲ್ಲಾಡಳಿತಕ್ಕೆ ನಾನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಸರ್, ಈಗ ಇದ್ರಿ ಹಂಗಂದ್ರೆ ಈ ಪಾರದರ್ಶಕ ನಡೀತಾ ಇಲ್ಲ ಅಂತೀರಾ, ಹೇಗೆ ಅಂತೀರಿ ಸರ್? ಸರ್, ಈಗ ಯಾವಾಗ ಗುಡ್ಡೆ ಹಾಕೋ ಕೆಲಸ ಮಾಡ್ತಾರೋ ಅಂದರೆ ಅವ್ರ ಕೆಲಸ, BLOಗಳ ಕೆಲಸ, ಸರ್ಕಾರಿ ಅಧಿಕಾರಿಗಳ ಕೆಲಸ ಹಗರಾಗಲಿ, ಸರಳ ಆಗಲಿ, ಸುಲಭ ಆಗಲಿ ಅಂತಂದೇಳಿ ಅರ್ಜಿಗಳನ್ನು ಹಂಚೋಗ್ತಾರೆ. ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು SIRನ ಅರ್ಜಿಯನ್ನು ಪೂರ್ಣಗೊಳಿಸ, ಅದು ತುಂಬತಕ್ಕಂಥ ಪ್ರಕ್ರಿಯೆ ಏನಿದೆಯಲ್ಲ, ಸುಮಾರು BLOಗಳಿಗೆ ಗೊತ್ತಿಲ್ಲ. ಪೆನ್ಸಿಲ್ನ ಹಿಡಿದು ಅದನ್ನು ತುಂಬಿಸ್ಕೊಂಡು ನಂತರ ಅಲ್ಲಿ ಫಿಲಪ್ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಪರಿಸ್ಥಿತಿ ಹೀಗಿರಬೇಕಾದ್ರೆ ನಮ್ಮ ಸ್ಲಮ್ಗಳಲ್ಲಿರ್ತಕ್ಕಂಥ ಬಡ ಜನರು, ದಲಿತ ಕೇರಿಗಳು, ದಮನಿತ ಕೇರಿಗಳು, ಬಡವರ್ಗ, ಬೀದಿ ವ್ಯಾಪಾರಿಗಳಿರ್ತಕ್ಕಂಥ ಕೇರಿಗಳು ಎಲ್ಲರೂ ಯಾರು ವಿದ್ಯಾವಂತರಿರಲ್ಲ. ಅಂಥ ಸಂದರ್ಭದಲ್ಲಿ ಈ ಅರ್ಜಿಗಳನ್ನು ತುಂಬತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಾಧ್ಯ? ಅಂದರೆ ಇಲ್ಲಿ ಒಬ್ಬ ಮತದಾರ ತನ್ನ ಮತದಾನದ ಹಕ್ಕನ್ನು ಕಳೆದುಕೊಳ್ಳಿಕ್ಕೆ ಅಧಿಕಾರಿಗಳು, ಜಿಲ್ಲಾಡಳಿತ ಈ ರೀತಿಯ ಒಂದು ಹುನ್ನಾರ ನಡೆಸಿ DK ಶಿವಕುಮಾರ್ ಹೇಳ್ಯಾರ, ಯಾರಿಗೆ ಮತದಾನದ ಹಕ್ಕಿಲ್ವೋ, ಯಾರು ಮತದಾರ ಪಟ್ಟಿಯಲ್ಲಿರಲ್ವೋ ಅವರಿಗೆ ಗ್ಯಾರಂಟಿ ಕಟ್ ಅನ್ನುವಂತಹ ಸಂದೇಶವನ್ನು ಕೊಡ್ತಾರೆ. ಹಂಗಂದರೆ ನಿಮ್ಮ ಅರ್ಥ ಏನು? ಒಂದು ಕಡೆ ಅಧಿಕಾರಿಗಳಿಗೆ ಸರಿಯಾದ ಟ್ರೈನಿಂಗ್ ಕೊಡಲ್ಲ, ಅವ್ರು ಬಂದು ಅರ್ಜಿ ಸರಿಯಾಗಿ ತುಂಬಂಗಲ್ಲ, ನಮ್ಮ ಅರ್ಜಿಗಳು ಪರಿಷ್ಕರಣೆ ಸರಿಯಾಗಲ್ಲ, ನಾವು ಮತದಾನದ ಹಕ್ಕಿನಿಂದ ವಂಚಿತರಾಗಬೇಕು, ಮತ್ತೊಂದು ಕಡೆ ಗ್ಯಾರಂಟಿಗಳನ್ನು ಕಳೆದುಕೊಳ್ಳು. ನಿಮ್ಮ ಪ್ರಯೋಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋಂಗೆ ಇರಬಾರ್ದು. ಏನಾದರೂ ಇದ್ದರೆ ಪಾರದರ್ಶಕವಾಗಿ ಮಾಡಿರಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದು ಇಲ್ಲಿವರೆಗೇನು ನಡೀತಾ ಇದೆಯಲ್ಲ, ಇದೆಲ್ಲ ಕೂಡ ರಾಂಗ್ ಅಂತ ನನಗೆ ಅನಿಸ್ತದೆ. ಯಾಕಂತಂದರೆ ಬಡ ಜನರಿಗೆ ಈ ಓಟಿನ ಹಕ್ಕು ಕೊಟ್ಟಲ್ಲ, ಇಷ್ಟು ವರ್ಷಗಳು ಕೊಟ್ಟು ಈಗ ಕಿತ್ತುವಂಥ ಕೆಲಸ ಆಗ್ತಾಯಿದೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಇದನ್ನು ಇಲ್ಲಿಗೆ ನಿಲ್ಲಿಸೋದು ಉತ್ತಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ
ಈ ದೇಶದ ಕಟ್ಟಕಡೆಯ ವ್ಯಕ್ತಿ ಕೂಡ ಮತದಾನ ಹಕ್ಕು ಬೇಕು ಅನ್ನೋ ಕಾರಣಕ್ಕೆ ಈ ಸಂವಿಧಾನವನ್ನು ರೂಪಿಸಿರ್ತಕ್ಕಂಥದ್ದು. ಈ ಸಂವಿಧಾನದಡಿ ನಡೀತಕ್ಕಂಥ ಈ SIR ಪ್ರಕ್ರಿಯೆ ಈಗಾಗಲೇ SC ST OBC ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ, ಕೂಲಿ ಕಾರ್ಮಿಕರ, ಇನ್ನು ಉಳಿದಂಥ ಅನೇಕ ಅನಕ್ಷರಸ್ಥರ ಈ ಒಂದು ಬಾಳು ಅವರು ತುಂಬಲಿಕ್ಕೆ ಅರ್ಜಿ ಕೊಟ್ಟಿದ್ದಾರೆ. ಅದು ಹೇಗೆ ತುಂಬಬೇಕಂತಕ್ಕಂಥದ್ದು ವಿದ್ಯಾವಂತರಿಗೆ ಅದು ಒಂಥರ ಟಾಸ್ಕ್ ಆಗಿದೆ. ಆ ನಿಟ್ಟಿನಲ್ಲಿ ಇರ್ತಕ್ಕಂಥ ಒಂದು ಈ SIR ಪ್ರಕ್ರಿಯೆಯನ್ನು BLOಗಳು ಎಲ್ಲೋ ಕೂತ್ಕೊಂಡು ಎಲ್ಲೇ ಅರ್ಜಿಯನ್ನು ಕೊಟ್ಟು ಯಾರೋ ಕೊಟ್ಟು ಕಳಿಸಿದರೆ ಅದನ್ನು ಸಮಂಜಸವಾಗಿ ತುಂಬಿಸಲ್ಲ. ಮತದಾನ ಹಕ್ಕು ಎಲ್ಲಿ ಕಳ್ಕೊಳ್ತೀವಿ, ಬಾಬಾ ಸಾಹೇಬರ ಕನಸು ಎಲ್ಲಿ ನನಸಾಗೋದಿಲ್ಲ ಅಂತಕ್ಕಂಥ ಭಯ ಕೂಡ ನಮ್ಮಲ್ಲಿ ಕಾಡ್ತಾ ಇದೆ. ಈಗಾಗಲೇ ಚುನಾವಣೆ ಆಯೋಗಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒಂದೇ ಸಂದೇಶ, BLOಗಳು ಮನೆ ಮನೆಗೆ ಹೋಗಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಈ ರೀತಿಯಲ್ಲಿ ತುಂಬಬೇಕು, ಈ ರೀತಿಯಲ್ಲಿ ಇಲ್ಲ, ಇದೇ ರೀತಿಯಲ್ಲಿ ತುಂಬಬೇಕಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಆ ಅರ್ಜಿಯನ್ನು ತುಂಬಿಸ್ಬೇಕಂತಕ್ಕಂಥ ನಮ್ಮದು ಆಗ್ರಹ. ಸೊ ಇದಿಷ್ಟು ಹೊಸಪೇಟೆಯ ಸ್ಥಳೀಯರು ಹೇಳ್ತಕ್ಕಂಥ ಮಾತು. ಏನು BLOಗಳು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆಗೆ ಗುಂಪು ಗುಂಪಾಗಿ ಕೂಡಿಸ್ಕೊಂಡು ಅವ್ರನ್ನ ಫಾರ್ಮನ್ನು ಫಿಲಪ್ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ನಡೀಬಾರ್ದು. ಈ ಕೂಡಲೇ ಚುನಾವಣೆ ಆಯೋಗ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಳ್ಳದೆ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪಾಂಡುರಂಗನ್ ಜಂತ್ಲಿ, PNS ವಿಸ್ತಾರ ನ್ಯೂಸ್, ವಿಜಯನಗರ.